ನಾನು ಫೋನ್ ಮಾಡಿದಾಗ ಭಾಗ್ಯ ಅವರು ಬರಲ್ಲ ಅಂತಂದ್ರು. ಅದಕ್ಕೆ ನಾನೇ ಖುದ್ದಾಗಿ ಬಂದು ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಅದೇ ಅದು ಬರೋದಕ್ಕೆ ಸ್ವಲ್ಪ ಕಷ್ಟ. ಅದೇನೋ ಬೇರೆ ಕೆಲಸ ಇದೆ, ಅದಕ್ಕೆ ಅವಳು ಬರಲ್ಲ ಅಂತಿದ್ಲು. ಭಾಗ್ಯ, ನೀನ್ ಏನಾರು ಹೇಳು, ನನ್ಗಂತೂ ಈ ಹುಡುಗ ತುಂಬಾ ಸರಳವಾದ ಹುಡುಗ ಅನ್ನಿಸ್ತಾನೆ. ನಾವೇ ಮೊದ್ಲಿಗೆ ಏನೇನೋ ಅನ್ಕೊಂಡ್ಬಿಟ್ಟಿದ್ವಿ ಆ ಹುಡುಗನ ಬಗ್ಗೆ. ಅಯ್ಯೋ, ಆದಿಯವ್ರ ಬಗ್ಗೆ ಮಾತಾಡ್ತಿದ್ವಿ, ಅವರೇ ಫೋನ್ ಮಾಡ್ತಿದಾರತ್ತೆ. ಹೌದಾ? 3 ವರ್ಷ ಆಯ್ಸ್ ನೋಡು ಅವ್ರಿಗೆ. ತಗೋ ಏನು ಈ ಸ್ಪೀಕರ್ ಹಾಕು. ಸರಿ ಅತ್ತ. ಆದಿಯವ್ರೆ, ನಾ ಭಾಗ್ಯನ ಹತ್ರ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ದೆ, ನೀವೇ ಫೋನ್ ಮಾಡಿದ್ರಿ. 100 ವರ್ಷ ಆಯ್ಸು ನಿಮ್ಗೆ. ಅದು ನಾನು ಭಾಗ್ಯ ಅವ್ರಿಗೆ ಒಂದು ವಿಷಯ ಹೇಳ್ಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಏನ್ ವಿಷಯ? ಭಾಗ್ಯ ಅವರೇ, ಅದು ಪೂಜನ್ ಬಗ್ಗೆನಾ? ಏನಾಯ್ತು ಅವಳಿಗೆ? ಅದು ಪೂಜನ್ಗೆ ಅಕ್ಕ, ಅದು ಪೂಜನೆ ಕಾಲ್ ಮಾಡಕ್ ಹೇಳಿದ್ಲು ಅಂತ ಹೇಳಕ್ ಹೋದ್ರು ಅಷ್ಟೇ. ಪೂಜಾ, ನೀನ್ ಯಾಕೆ ಇವ್ರ ಫೋನಿಂದ ಫೋನ್ ಮಾಡಕ್ ಹೇಳ್ದೆ? ಅಯ್ಯೋ ಅಕ್ಕ, ಅದೇನಿಲ್ಲ ಅಕ್ಕ, ನನ್ನ ಫೋನಲ್ಲಿ ಚಾರ್ಜ್ ಇರ್ಲಿಲ್ಲ, ಅದಕ್ಕೆ ಭಾವಂಗ್ ಹೇಳಿದ್ದೆ ನಿನಗೆ ಕಾಲ್ ಮಾಡಿ ಮಾತಾಡ್ಬೇಕು ಅಂತ. ಸರಿ ಪೂಜಾ, ಏನ್ ವಿಷಯ ಹೇಳು. ಏನಿಲ್ಲ ಅಕ್ಕ, ದುಡ್ಡು ಸಿಕ್ತಲ್ಲ, ನೀನ್ ಅನ್ಕೊಂಡಂಗೆ ಎಲ್ಲ ಆಯ್ತು, ಅದಕ್ಕೆ ಖುಷಿ ಆಯ್ತು, ಹೇಳೋಣ ಅಂತ ಕಾಲ್ ಮಾಡ್ದೆ ಅಕ್ಕ. ಹಾ, ಆದಿಯವರು ಪಾಪ ಸರಿಯಾದ ಸಮಯಕ್ಕೆ ತಂದ್ಕೊಟ್ರು ಅಲ್ವೇ? ನಿಜವಾಗ್ಲೂ ಇದೇ ವಿಷಯ ಹೇಳೋದಕ್ಕೆ ಫೋನ್ ಮಾಡ್ಸಿದ್ಯಾ? ಹಾ ಅಕ್ಕ, ಅಷ್ಟೇ, ಬರೀ ಅಷ್ಟೇ, ಅದನ್ನ ಹೇಳಕ್ಕಂತ ಫೋನ್ ಮಾಡಿದ್ದೆ. ಅಲ್ವೇ ಪೂಜಾ, ಯಾಕೆ ಹೀಗೆ ಮಾಡಿದೆ? ಅಲ್ಲ, ನಾನು ಕಾಲ್ ಮಾಡಿದ್ರು ವಿಷಯ ಹೇಳಕ್ ಯಾಕೆ ಬಿಡ್ಲಿಲ್ಲ? ಭಾವ, ಸುಮ್ಮನೆ ಯಾಕೆ ನಿಮ್ಮನ್ನ ನೀವೇ ಬ್ಲೇಮ್ ಮಾಡ್ಕೋತೀರಾ? ನೀವು ನನ್ನ ಅಕ್ಕನಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿದ್ದೀರಾ. ಡಾಕ್ಟರ್ನ ಕರೆಸಿ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಷ್ಟೆಲ್ಲ ಆದ್ಮೇಲೂ ಅಕ್ಕನಿಗೆ ಫೋನ್ ಮಾಡಿ ಇದನ್ನೆಲ್ಲ ಹೇಳಿ ಸಾರಿ ಕೇಳೋದು ಎಷ್ಟು ಸರಿ ಭಾವ? ಅದಕ್ಕೆ ಹೀಗೆ ಮಾಡಿದೆ ಭಾವ. ಪೂಜಾ, ಅದು ಹಾಗಲ್ಲ ಭಾವ, ಹಾಗೂ ಅಲ್ಲ ಹೀಗೂ ಅಲ್ಲ, ಪ್ಲೀಸ್ ನಾನು ಹೇಳೋದನ್ನ ಕೇಳಿ. ನೀವೇನು ತಪ್ಪು ಮಾಡಿಲ್ಲ ಭಾವ, ಹಾಗಿದ್ಮೇಲೆ ನೀವು ಸಾರಿ ಕೇಳೋದು ನನ್ಗೆ ಯಾಕೋ ಮನ್ಸೊಪ್ತಿಲ್ಲ. ಭಾಗ್ಯ ಮಾತ್ರ ಹೀಗೆ ಅನ್ಕೊಂಡಿದ್ದೆ, ನೀನು ಹೀಗೇನಾ ಪೂಜಾ? ನಿಮ್ ಸೆಲ್ಫ್ ರೆಸ್ಪೆಕ್ಟ್ ಜೊತೆ ಬೇರೆಯವ್ರ ಸೆಲ್ಫ್ ರೆಸ್ಪೆಕ್ಟ್ ಬಗ್ಗೆನೂ ನಿಮ್ಗೆ ಕಾಳಜಿ ಅಲ್ವಾ? ನೀವೆಲ್ಲ ತುಂಬಾನೇ ತಿಳ್ಕೊಂಡಿದ್ದೀರಾ. ನೀನು ಅಷ್ಟೇ ಪೂಜಾ, ಇಷ್ಟು ಸಣ್ಣ ವಯಸ್ಸಿಗೆ ತುಂಬಾನೇ ತಿಳ್ಕೊಂಡಿದ್ಯಾ. ನೀನು ಈ ಮನೆ ಸೊಸೆ ಆಗಿರೋದು ನನಗೆ ತುಂಬಾನೇ ಖುಷಿಯಾಗಿದೆ. ಗುಂಡಣ್ಣ, ಏನ್ ಮಾಡ್ತಿದ್ದ ನೀನು? ಗುಂಡಣ್ಣ, ಆಗ್ಲಿಂದ ಕರಿತಾ ಇದೀನಿ, ಕೇಳಿಸ್ತಾ ಇಲ್ವಾ ಮಗ? ಕುತ್ಕೊಮ್ಮ, ಬಡ್ಸು ಕೂಸ್ಗೆ. ಗುಂಡಣ್ಣ, ಸ್ಕೂಲಿಂದ ಬಂದಾಗಿಂದ ನೋಡ್ತಾ ಇದೀನಿ, ಯಾಕೋ ತುಂಬಾ ಸಪ್ಪಗಿದ್ಯಾ, ಏನಾಯ್ತು? ಏನಿಲ್ಲ ಅಮ್ಮ. ಗುಂಡಣ್ಣ, ಏನೋ ವಿಷಯ ಇದೆ ಅಂತ ನನಗ್ ಗೊತ್ತು, ಈ ಅಮ್ಮನ ಹತ್ರ ಹೇಳಲ್ವಾ ನೀನು? ಅಮ್ಮ, ನಾನ್ ನಾಳೆಯಿಂದ ಸ್ಕೂಲ್ಗೆ ಹೋಗಲ್ಲ. ಶಾಲೆಗೆ ಹೋಗಲ್ವಾ? ಏನೋ ಹೇಳ್ತಿದ್ಯಾ? ಹೌದಮ್ಮ. ಯಾಕಂದ, ಏನಾರು ಸಮಸ್ಯೆನಾ? ಹೂ ಅಜ್ಜಿ, ಸ್ಕೂಲಲ್ಲಿ ಒಬ್ಬ ಹುಡ್ಗ ನನ್ನ ರೇಗಿಸ್ತಾನೆ, ನನ್ ಜೊತೆ ಸರಿಯಾಗಿ ಬಿಹೇವ್ ಮಾಡಲ್ಲ, ಹೊಡಿತಾನೆ. ಅಲ್ವೋ, ನೀನ್ ಯಾಕೆ ಸುಮ್ನಿದ್ದೆ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ಅಂತ ಕೇಳ್ಬೇಕು ತಾನೆ? ಅದನ್ನು ಮಾಡ್ದೆ ಅಮ್ಮ. ಕೇಳಕ್ ಹೋಗಿದ್ದೆ, ನನಗ್ ಹೊಡೆದ್ಬಿಟ್ಟು ಶರ್ಟ್ ಎಲ್ಲ ಹರಿದ್ಬಿಟ್ಟು ಕಳ್ಸ್ದ. ಏನು ಶರ್ಟ್ ಹರ್ದಾಕನ್ನ? ಅವನೇನು ಶಾಲೆಗೆ ಬರೋ ಹುಡುಗಾನೋ ಅಥವಾ ಪುಡಿ ರೌಡಿನೋ? ನೀನು
ಅವ್ನ್ ಏನ್ ಮಾಡಿದ್ರು ಮಾಡಿಸ್ಕೊಂಡ್ ಬಂದಿದೀಯಲ್ಲ. ನೀನ್ ಯಾರೋ ಈ ಕುಸ್ಮನ್ ಮೊಮ್ಮಗ. ಅವ್ನ್ 4 ಹೊಡೆದ್ರೆ ನೀನ್ 8 ಬಾರಿಸ್ಬೇಕಿತ್ತು. ಅಯ್ಯೋ ಅತ್ತೆ, ಹಾಗೆಲ್ಲ ಹೇಳ್ಬಿಡಿ. ಆಮೇಲೆ ನಾಳೆ ಶಾಲೆಗೆ ಹೋಗಿ ಅದನ್ನೇ ಮಾಡ್ಬಂದ್ರೆ ಕಷ್ಟ, ಸಮಸ್ಯೆ ದೊಡ್ಡದಾಗ್ಬಿಡುತ್ತೆ. ನನಗ್ ಗೊತ್ತಿಲ್ಲ ಅಮ್ಮ, ನಾಳೆಯಿಂದ ನಾನ್ ಸ್ಕೂಲ್ಗೆ ಹೋಗಲ್ಲ, ಮನೇಲೇ ಇರ್ತೀನಿ. ತನ್ಮಯ್, ಸ್ಕೂಲ್ ಅಂದ್ಮೇಲೆ ಇದೆಲ್ಲ ಕಾಮನ್ ಕಣೋ. ನೀನ್ ಹೋಗಿ ಡಿಸಿಪ್ಲಿನ್ ಸ್ಕ್ವಾಡ್ ಕಂಪ್ಲೇಂಟ್ ಮಾಡು, ಅವಾಗೆಲ್ಲ ಸರಿ ಹೋಗುತ್ತೆ. ಅಕ್ಕ, ನೀನೇನೋ ಹೇಳ್ತೀಯ, ಆದ್ರೆ ಅದೆಷ್ಟು ಕಷ್ಟ ಗೊತ್ತಾ? ಹಾಗಲ್ಲ ಕಣೋ ತನ್ಮಯ್, ನೀನ್ ಹುಡುಗ ಆಗಿ ಈಗ ಅಳ್ತಾ ಕೂತ್ರೆ ಹೇಗೆ ಹೇಳು? ಏ ಬಂಗಾರಿ, ಹುಡುಗರು ಅಳಬಾರ್ದು, ಬೇಜಾರ್ ಮಾಡ್ಕೋಬಾರ್ದು ಅಂತ ಏನಾದ್ರು ರೂಲ್ಸ್ ಇದೆಯಾ? ಅವನಿಗೆ ಬೇಜಾರಾಗಿದೆ, ಅವ್ನು ಹೇಳ್ಕೊಳ್ತಿದ್ದಾನೆ, ಹಾಗೆಲ್ಲ ಮಾತಾಡ್ಬಾರ್ದು. ಹೂ ಅಮ್ಮ, ನಂಗೆ ತುಂಬಾ ಬೇಜಾರಾಗಿದೆ. ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗಲ್ಲ ಅಂದ್ರೆ ಹೋಗಲ್ಲ ಅಷ್ಟೇ. ಅವನಾ ಶ್ರೀಮಂತರ ಮನೆ ಹುಡುಗ ಭಾಗ್ಯ ಅವರ, ಅವನಿಗೆ ನಾವೇನು ಹೇಳಕ್ಕಾಗಲ್ಲ. ಯಾಕೆ ಹೇಳಕ್ಕಾಗಲ್ಲ ಮೇಡಮ್? ದೊಡ್ಡೋರ್ಗೆ ಒಂದ್ ರೂಲು, ನಮ್ಗೆ ಒಂದ್ ರೂಲಾ? ಅದೇನೇ ಆದ್ರೂ ನಾನು ಇವತ್ತು ಆ ಹುಡುಗನ ಜೊತೆ ಮಾತಾಡ್ಲೇಬೇಕು ಮೇಡಮ್. ಅವನಿನ್ನೂ ಸ್ಕೂಲಿಗೆ ಬಂದಿಲ್ಲ, ನೀವೇ ಕಷ್ಟ ತಗೋತೀರಾ? ಅವ್ನ್ ದೊಡ್ಡ ಫ್ಯಾಮಿಲಿ ಹುಡುಗ ಅಂತ ಹೇಳಿರೋದಕ್ಕೆ ಕಷ್ಟ ಆಗ್ತಿರೋದು ನಿಮ್ಗೆ ಮೇಡಮ್, ನನಗಲ್ಲ. ಎಷ್ಟೊತ್ತಾದ್ರೂ ಸರಿ ಮೇಡಮ್, ಅವ್ನ್ ಬರೋವರೆಗೂ ವೇಟ್ ಮಾಡ್ತೀನಿ. ಥ್ಯಾಂಕ್ ಯು ಮೇಡಮ್. ಓಕೆ, ಯುವರ್ ವಿಶ್. ಅಮ್ಮ, ಬಾಮ ಹೋಗೋಣ, ಅವ್ನ್ ನಿನ್ ಮಾತೆಲ್ಲ ಕೇಳಲ್ಲ. ಗುಂಡಣ್ಣ ನೋಡು, ಜೀವನದಲ್ಲಿ ಸಮಸ್ಯೆ ಅಂತ ಬಂದಾಗ ಹೆದರ್ಕೊಂಡು ಓಡ್ ಹೋಗ್ಬಾರ್ದು, ಎದುರಿಸಿ ನಿಲ್ಬೇಕು. ಅರ್ಥ ಆಯ್ತಾ? ಒಂದ್ಸಲ ಮಾತಾಡ್ ನೋಡೋಣ, ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗ್ಬೋದು. ಮಾತಾಡೋದ್ರಲ್ಲಿ ಏನಿದೆ ಅಲ್ವಾ? ಧೈರ್ಯವಾಗಿರು. ಅಮ್ಮ, ಅವನೇ ಅಮ್ಮ, ಎತ್ತಿ. ಏನೋ ತನ್ಮಯ್, ನೀನೇ ಕೊಟ್ಟಿದ್ ಕಜಾ ಹೇಗಿತ್ತು? ಚೆನ್ನಾಗಿತ್ತಾ? ಇವತ್ತು ರೆಡಿ ಆಗು, ಇನ್ನೊಂದೆರಡು ಕೊಡ್ತೀನಿ ನಿಂಗೆ. ಯಾರ್ ನೀವು? ನೀನ್ ಇಷ್ಟೊತ್ತು ಮಾತಾಡ್ತಿದ್ಯಲ್ಲ ತನ್ಮಯ್, ನಾನು ಅವನಮ್ಮ. ಓ, ನಿನ್ನೆ ವಿಷಯ ಮಾತಾಡಕ್ ಬಂದ್ರಾ? ಏನೋ ತನ್ಮಯ್, ಅಮ್ಮನೆಲ್ಲ ಕರ್ಕೊಂಡ್ಬಂದ್ಬಿಟ್ಟಿದ್ಯಾ? ಯಾಕೆ, ನನ್ ಫೇಸ್ ಮಾಡಕ್ ಧೈರ್ಯ ಇಲ್ವಾ? ಹೊಳೆ ಪುಕ್ಲೆ ತರ ಆಡ್ತೀಯಲ್ಲೋ, ಸಿಲ್ಲಿ ಫೆಲೋ. ಅಲ್ಲ ಆಂಟಿ, ನಿಮ್ಗಾದ್ರೂ ಬುದ್ಧಿ ಬೇಡವಾ? ಅವ್ನ್ ಕರ್ದ ತಕ್ಷಣ ಬಂದ್ಬಿಟ್ರಾ? ಅಯ್ಯ, ಅಲ್ಲಪ್ಪ, ತಪ್ಪು ಮಾಡ್ತಿರೋದ್ ನೀನ್ ತಾನೆ. ನನ್ ಮಗನು ನಿನ್ ಥರಾನೇ ಈ ಸ್ಕೂಲ್ಗೆ ಓದಕ್ಕೆ ಬರ್ತಾ ಇರೋದು. ನೋಡು ಪುಟ, ನೀನು ಇವನು ಎಲ್ಲ ಫ್ರೆಂಡ್ಸ್ ಆಗಿದ್ರೇನೆ ಚಂದ. ಈ ತರ ಎಲ್ಲ ಗಲಾಟೆ ಮಾಡ್ಕೊಳ್ಳೋದು ತಪ್ಪಲ್ವಾ? ನಾನ್ ಇರೋದೇ ಹೀಗೆ, ಸುಮ್ನೆ ನಂಗೆ ಇರಿಟೇಟ್ ಮಾಡ್ಬೇಡಿ. ನಂಗ್ ಬೇಕಾದಾಗ ನಾನ್ ರ್ಯಾಗ್ ಮಾಡ್ತೀನಿ. ಏನ್ ಇವಾಗ? ಅಲ್ಲಪ್ಪ, ಭಾಗ್ಯ, ಒಂದ್ ನಿಮಿಷ. ಯತಿ, ನಿನ್ ಕ್ಲಾಸಿಗೆ ಹೋಗು. ಭಾಗ್ಯ ಅವರೇ, ಏನ್ ಮಾಡ್ತಾ ಇದ್ದೀರಾ? ಅದನ್ನ ನಾನ್ ನಿಮ್ಮನ್ನ ಕೇಳ್ಬೇಕು ಮೇಡಮ್. ಅಲ್ಲ ಮೇಡಮ್, ನಿಮ್ ಮುಂದೆನೆ ಇಷ್ಟೆಲ್ಲ ಮಾತಾಡ್ತಿದ್ದಾನೆ, ಆದ್ರೂ ನೀವ್ ಏನೂ ಆಗಿಲ್ಲ ಅನ್ನೋ ತರ ಕ್ಲಾಸ್ ಹೋಗು ಅಂತ ಕಳಿಸ್ತಿದ್ದೀರಲ್ಲ. ಹಾಗೆಲ್ಲ ಮಾಡಕ್ ಆಗಲ್ಲ. ನಾನು ಅವಾಗ್ಲೇ ಹೇಳ್ದೆ ಅಲ್ವಾ, ಅವ್ನ್ ದೊಡ್ಡೋರ್ ಮನೆ ಹುಡುಗ ಅಂತ. ಇನ್ಫ್ಯಾಕ್ಟ್ ಅವ್ರ ಡ್ಯಾಡು ತುಂಬಾ ದೊಡ್ಡ ಬಿಸ್ನೆಸ್ ಮೆನ್. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಸ್ಕೂಲ್ ಬೋರ್ಡ್ ಮೆಂಬರ್ ಅಂಡ್ ಪ್ರಿನ್ಸಿಪಲ್ ಕೂಡ ತುಂಬಾ ಕ್ಲೋಸ್ ಇದ್ದಾರೆ.
ಅವ್ರ ಮಗನ ಎದುರು ಹಾಕೊಳ್ಳೋದು ಕಷ್ಟ. ಅಲ್ಲ ಮೇಡಮ್, ಅವರಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನೇ ಇರ್ಬೋದು, ಆದ್ರೆ ಹಾಗಂತ ಅವರೇನು ಹೆಚ್ಚಿಗೆ ಫೀಸ್ ಕಟ್ತಾ ಇಲ್ಲ ಅಲ್ವಾ? ನಾವ್ ಕಟ್ತಾ ಇರೋಷ್ಟೇ ಕಟ್ಟಿದಾರೆ ತಾನೆ. ಹಾಗಲ್ಲ ಭಾಗ್ಯ ಅವ್ರೆ. ನೋಡಿ ಮೇಡಮ್, ನನ್ ಮಗನ್ಗೆ ಅನ್ಯಾಯ ಆಗಿದೆ. ಅನ್ಯಾಯ ಆಗಿರೋದು ಈ ಹುಡುಗನಿಂದ. ಇಷ್ಟೆಲ್ಲ ಆದ್ಮೇಲೂ ಅವ್ನ್ ಮಾಡಿರೋ ತಪ್ಪಿಗೆ ಒಂಚೂರು ಪಶ್ಚಾತ್ತಾಪ ಇಲ್ಲದಿರೋ ತರ ಮಾತಾಡ್ತಿದ್ದಾನಲ್ಲ ನೋಡಿ ಮೇಡಮ್. ಮೇಡಮ್, ಇವನು ನನ್ ಮಗನ ಹತ್ರ ಸಾರಿ ಕೇಳೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ಹಾಗಾದ್ರೆ ಇಲ್ಲೇ ಕೂತ್ಕೊಳ್ಳಿ, ನಾನ್ ಸಾರಿ ಕೇಳೋ ಮಾತೇ ಇಲ್ಲ. ಕೇಳ್ಬೇಕು. ತಪ್ಪು ಮಾಡಿದ್ಯಾ ಅಂದ್ಮೇಲೆ ಸಾರಿ ಕೇಳಲೇಬೇಕು. ನನ್ ಯಾರ್ ಮಗ ಅಂತ ಗೊತ್ತಿಲ್ಲದೆ ಇದನ್ನೆಲ್ಲ ಮಾಡ್ತಿದ್ದೀರಾ. ಸುಮ್ನೆ ನನ್ ಕೈ ಬಿಡಿ. ನಮ್ ಡ್ಯಾಡ್ ಏನಾದ್ರು ಗೊತ್ತಾದ್ರೆ ಚೆನ್ನಾಗಿರಲ್ಲ. ಒಳ್ಳೆ ಮಾತು ಹೇಳಿದ್ರೆ ಕೇಳಲ್ಲ ಅಲ್ಲ. ಏನ್ ಮೇಡಮ್ ಇದು? ಸ್ಕೂಲಿಗೆ ಫೋನ್ ಎಲ್ಲ ತಗೊಂಡ್ ಬರ್ಬೋದಾ? ಏನಾದ್ರೂ ಎಮರ್ಜೆನ್ಸಿ ಇದ್ರೆ ಬೇಕಾಗತ್ತೆ ಅಂತ ಅವ್ರ ಡ್ಯಾಡ್ ಕೊಡ್ಸಿದ್ದಾರೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಜೇನಿನ ಗೂಡು ನಾವೆಲ್ಲ ಲಾ 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 ಲಾ. ಬಿಟ್ಟಿ ಕರೆಂಟ್ ಕೊಡೋದು ಸಾಕು, ಹೊತ್ತಿಲ್ಲದ ಹೊತ್ತಲ್ಲಿ ಕರೆಂಟ್ ತೆಗಿಯೋದು ಸಾಕು. ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ಬನ್ನಿ 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 ಆದಿಯವರು ಬನ್ನಿ. ಜೇನುಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಎಷ್ಟ್ ಚೆನ್ನಾಗಿ ಹಾಡ್ತೀರಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ನೀವು ಬೈತಾ ಇರೋದ್ ನೋಡಿ ಒಳಗ್ ಬರ್ಬೇಕೋ ಬೇಡೋ ಅಂತ ನನಗ್ ಭಯ ಆಗಿತ್ತು. ಅಯ್ಯೋಯ್ಯೋ, ನಾನ್ ಯಾಕೆ ನಿಮ್ಮನ್ ಬೈಕೊಳ್ಳಿ. ನೋಡಿ, ಇದ್ದಕ್ಕಿದ್ದಾಗೆ ಕರೆಂಟ್ ತೆಗೆದು ಬಿಟ್ರ, ಅದಕ್ಕೆ ಅವರು ನುಗ್ದು ಉಪ್ಪಿನಕಾಯಿ ಹಾಕ್ತಿದ್ದೆ. ನಾನು ನಿಮ್ಮನ್ನೆಲ್ಲ ಪೂಜಾ ಬರ್ತ್ಡೇಗೆ ಇನ್ವೈಟ್ ಮಾಡೋಣ ಅಂತ ಬಂದೆ. ನೀವೆಲ್ಲರೂ ಬರ್ಲೇಬೇಕು, ಮರಿದೇ ಬನ್ನಿ. ನೀವೆಲ್ಲ ಬಂದ್ರೆ ಪೂಜಾ ತುಂಬಾನೇ ಖುಷಿ ಪಡ್ತಾಳೆ. ನಾನು ಫೋನ್ ಮಾಡಿದಾಗ ಭಾಗ್ಯ ಅವರು ಬರಲ್ಲ ಅಂತಂದ್ರು, ಅದಕ್ಕೆ ನಾನೇ ಖುದ್ದಾಗಿ ಬಂದು ಕನ್ವಿನ್ಸ್ ಮಾಡೋಣ ಅನ್ಕೊಂಡೆ. ಅದೇ ಅದು ಬರೋದಕ್ಕೆ ಸ್ವಲ್ಪ ಕಷ್ಟ, ಅದೇನೋ ಬೇರೆ ಕೆಲಸ ಇದೆ, ಅದಕ್ಕೆ ಅವಳು ಬರಲ್ಲ ಅಂತಿದ್ಲು. ಅರೆ, ನೀವೇ ಹೀಗಂದ್ರೆ ಹೇಗೆ? ನಾವೀಗ ಬೀಗ್ರಲ್ವಾ, ಪೂಜನ್ ಜೊತೆ ಇಷ್ಟು ವರ್ಷದಿಂದ ಇದ್ದವರು. ನೀವೇ ಯಾರು ಬರ್ಲಿಲ್ಲ ಅಂತಂದ್ರೆ ಸೆಲೆಬ್ರೇಷನ್ ಅದು ಅರ್ಥನೇ ಕಳ್ಕೊಂಡ್ಬಿಡುತ್ತೆ. ಅದಕ್ಕೆ ಪ್ಲೀಸ್ ದಯವಿಟ್ಟು ಎಲ್ರೂ ಬನ್ನಿ. ನನಗೋಸ್ಕರ ಅಲ್ಲ, ಪೂಜನ್ಗೋಸ್ಕರ ಆದ್ರೂ ಬನ್ನಿ. ಯಾವ್ದಕ್ಕೂ ನಾನು ಭಾಗ್ಯನ್ ಜೊತೆ ಒಂದ್ಸಲ ಮಾತಾಡ್ತೀನಿ. ಅಲ್ಲ, ನೀವೊಬ್ರೇ ಕೂತಿದ್ದೀರಾ? ಸುನಂದತೆ ಭಾಗ್ಯ ಮಕ್ಕಳು ಯಾರು ಇಲ್ಲ? ಸುನಂದ ತರಕಾರಿ ತರಕ್ ಹೋದ್ರು, ನಮ್ ತನ್ವಿ ಕಾಲೇಜ್ಗೆ ಹೋದ್ಲು, ಇನ್ನು ಭಾಗ್ಯನ ಗುಂಡಣ್ಣ ಅವನ್ ಸ್ಕೂಲ್ ಕರ್ಕೊಂಡು ಹೋಗಿದ. ಓ, ಭಾಗ್ಯ ಅವರು ಸ್ಕೂಲ್ ಹೋಗಿದಾರಾ? ಏನಾದ್ರು ಮೀಟಿಂಗ್ ಇತ್ತಾ? ಅಯ್ಯೋ, ಮೀಟಿಂಗು ಇಲ್ಲ, ಒಂದೂ ಇಲ್ಲ. ನಿನ್ನೆಯಿಂದ ನಮ್ ಗುಂಡಣ್ಣ ಒಂದೇ ಹಠ, ನಾ ಶಾಲೆಗೆ ಹೋಗಲ್ಲ ಶಾಲೆಗೆ ಹೋಗಲ್ಲ ಅಂತ. ಯಾಕೆ? ಮಳೆ ಅಂತನಾ? ಅಯ್ಯೋ, ಅವೆಲ್ಲ ಏನೂ ಇಲ್ಲ. ಇನ್ನು ಮಳೆ ಬಂದ್ರೆ ಶಾಲೆ ಬಸ್ನ ಬಿಟ್ಟು ಮಳೆಲೇ ನೆನ್ಕೊಂಡು ಹೋಗುವಂತ ಹುಡುಗ ಅವನು. ಅದು ನಮ್ ಗುಂಡಣ್ಣನ್ಗೆ ಯಾವ್ದೋ ಒಂದು ಹುಡುಗ ತುಂಬಾ ತೊಂದರೆ ಕೊಡ್ತಾ ಇದ್ದಾನಂತೆ. ಹೊಡಿಯೋದು ಬಡಿಯೋದು ಎಲ್ಲ ಮಾಡ್ತಾ ಇದ್ದಾನೆ. ನೆನ್ನೆ ನೋಡಿ, ಬರೀ ಹೊಡಿಯೋದಲ್ಲ, ಪಾಪ ಶರ್ಟ್ ಎಲ್ಲ ಹರಿದು ಕಳಿಸಿದಾನೆ. ಇನ್ನೆಷ್ಟು ಸೊಕ್ಕಿರ್ಬೇಡ ಆ ಹುಡುಗಂಗೆ. ಅಲ್ಲ, ನಮ್ ಕಾಲದಲ್ಲಿ ನಾವೆಲ್ಲ ಚಿಕ್ಕೋರಿದ್ದಾಗ ಒಂಚೂರು ಧ್ವನಿ ಏರ್ಸಿ ಏಯ್ ಅಂದ್ರೆ ಸಾಕು, ನಮ್ಮ ಅಪ್ಪ ಅಮ್ಮ ಚರ್ಮ ಸುಂದ್ ಬಿಟ್ಟಿರೋರು, ಅಷ್ಟು ಹೆದರ್ತಿದ್ವಿ. ಅಂದ್ರೆ ಈಗಿನ ಕಾಲದ ಮಕ್ಕಳು ನೋಡಿ. ಅದಕ್ಕೆ ಆ ಹುಡುಗನ ಹತ್ರ ಸರಿಯಾಗಿ ಮಾತಾಡಿ ಟೀಚರ್ ಹತ್ರ ಎಲ್ಲಾನು ಹೇಳ್ಬಿಟ್ಟು ಬಾ ಅಂತ ನಾನೇ ಕಳಿಸ್ಕೊಟ್ಟೆ.